ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ 15ನೇ ತಾರೀಕಿನಂದು ಮಹಾಶಿವರಾತ್ರಿ ಇದೆ. ಈ ಒಂದು ಮಹಾಶಿವರಾತ್ರಿ ಕಳೆದ ನಂತರ ಕನ್ಯಾ ರಾಶಿಯವರಿಗೆ ಕೆಲವು ಗ್ರಹಗಳ ಸಂಚಾರದ ಬದಲಾವಣೆಯಿಂದ ಯಾವ ರೀತಿಯಲ್ಲಿ ಇವರಿಗೆ ಲಾಭದಾಯಕವಾಗಿ ಸೇರುವಂಥದ್ದು ಅಂತೇಳಿ ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಕೊನೆಯವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರದಲ್ಲಿ ಶನಿ ಸಂಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿ ನಿಮ್ಮ ಒಂದು ಗ್ರಹಗಳಲ್ಲಿ 6ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾ ಇದ್ದಾನೆ. ಇದು ಶತ್ರು ಹಾಗೂ ರೋಗದ ಸಂಚಾರ ಅಂತೇಳಿ ಕರೆಯಲಾಗುತ್ತದೆ. ನಿಮ್ಮ ಶತ್ರುಗಳು ನಿಮಗೆ ಶರಣಾಗುವಂಥದ್ದು, ನಿಮಗೆ ಯಾವುದೆಲ್ಲ ಒಂದು ಹಳೆ ಕೋರ್ಟ್ ಕೇಸು ವಿಚಾರ ನಡೀತಾ ಇದ್ದರೆ ಶಿವರಾತ್ರಿ ಕಳೆದ ನಂತರ ಅದು ನಿಮ್ಮ ಪಡೆ ಜಯ ಸಿಗುವಂಥದ್ದು. ಇನ್ನು ಗುರು ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದರೆ, ಗುರುವಿನ ಒಂದು ಭಾಗ್ಯಸ್ಥಾನದಲ್ಲಿ ಹೆಚ್ಚಳವಾಗಿ ಬೀಳೋದ್ರಿಂದ ನಿಮ್ಮ ಒಂದು ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಹೆಚ್ಚಾಗುವಂಥದ್ದು. ದೂರದ ಪ್ರಯಾಣಗಳು ನಿಮಗೆ ಹೆಚ್ಚಿನ ರೂಪದಲ್ಲಿ ಲಾಭದಾಯಕವಾಗಿರುವಂಥದ್ದು. 7ನೇ ಮನೆಯಲ್ಲಿ ಕೇತು ಸಂಚಾರ ಮಾಡುವುದರಿಂದ ಇದು ಮಾನಸಿಕವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಗೊಂದಲ ಉಂಟು ಮಾಡುವಂಥದ್ದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ 2 ಬಾರಿ ಯೋಚನೆ ಮಾಡಿ. ಇನ್ನು ಉದ್ಯೋಗದ ವಿಚಾರದ ಬಗ್ಗೆ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಉದ್ಯೋಗಿಗಳಿಗೆ ಶಿವರಾತ್ರಿ ಕಳೆದ ನಂತರ ಹೆಚ್ಚಿನ ರೂಪದಲ್ಲಿ ಲಾಭದಾಯಕವಾಗಿ ಸೇರುವಂಥದ್ದು. 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ದೊರೆಯುವಂಥದ್ದು. ಬ್ಯಾಂಕಿಂಗ್ ಮತ್ತು ಅಕೌಂಟ್ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂಥವರಿಗೆ ಹೆಚ್ಚಿನ ಲಾಭದಾಯಕವಾಗಿ ಸೇರುವಂಥದ್ದು. ಇನ್ನು ವ್ಯಾವಹಾರಿಕ ವಿಚಾರದ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಹುಡುಕಿ ಬರುವಂಥದ್ದು. ಆದರೆ ರಾಹು 7ನೇ ಮನೆಯಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹರಿಸುವಾಗ ಜಾಗರೂಕರಾಗಿರಿ. ವ್ಯವಹಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದಿದ್ದರೆ ಸಮಸ್ಯೆಗಳು ಎದುರಾಗುವಂಥದ್ದು. ಯಾರೆಲ್ಲ ಒಂದು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದೀರಿ ಅವರಿಗೆ ಹೆಚ್ಚಿನ ರೂಪದಲ್ಲಿ ಲಾಭದಾಯಕವಾಗಿ ಸೇರುವಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ವಿಚಾರದ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ಬರಬೇಕಾಗಿರ್ತಕ್ಕಂಥ ಹಣಗಳು ನಿಮ್ಮ ಕೈಗೆ ಸೇರುವಂಥದ್ದು. ಕೇತುವಿನ ಒಂದು ಪ್ರಭಾವದಿಂದ ಅನಗತ್ಯ ವೈದ್ಯಕೀಯ ಖರ್ಚು ಬರುವಂಥದ್ದು, ಅದರ ಬಗ್ಗೆ ಜಾಗೃತಿ ಇರಲಿ. ಸ್ಥಿರ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಇದೊಂದು ಯೋಗ ಸಮಯ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ನಿಮ್ಮ ರಾಶಿಯಲ್ಲಿ ಕೇತು ಇರೋದ್ರಿಂದ ಕೆಲವೊಂದಿಷ್ಟು ಮಾತುಗಳು ನಿಮ್ಮ ಸಂಗಾತಿಗೆ ನೋವನ್ನು ಉಂಟು ಮಾಡುವಂಥದ್ದು. ಆದ್ದರಿಂದ ನಿಮ್ಮ ಮಾತಿನ ಮೇಲೆ ನಿಮಗೆ ನಿಗಾ ಇರಲಿ. ಇನ್ನು ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಜರುಗುವಂಥದ್ದು. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂಥ ಯೋಗವಿದೆ. ಕುಟುಂಬದಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಸಮಾಧಾನ ತಂದು ಕೊಡುವಂಥದ್ದು. ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯತೆ ಬೇಡ. ಚರ್ಮದಂತ ಅಲರ್ಜಿಗಳು ನಿಮಗೆ ಕಾಡಬಹುದು. ಮಾನಸಿಕ ಶಾಂತಿಗಾಗಿ ಶಿವನನ್ನು ಧ್ಯಾನ ಮಾಡಿ. ಈ ಒಂದು ರಾಶಿಯವರ ಒಂದು ಪರಿಹಾರ ಮಾರ್ಗ ನಾವು ತಿಳಿಸಿಕೊಡೋದಾಯಿತು ಅಂತ ಹೇಳಿದ್ರೆ, ಶಿವರಾತ್ರಿ ದಿನದಂದು ಶಿವನಿಗೆ ಬಿಲ್ಪತ್ರ ಎನ್ನುವುದು ಅರ್ಪಿಸಿ ಓಂ ನಮೋ ಶಿವಾಯ ಎನ್ನುವ ಮಂತ್ರದ ಜೊತೆಗೆ ವಿಷ್ಣು ಶಾಸ್ತ್ರನಾಮವನ್ನು ಪಠನೆ ಮಾಡಿ. ಬಡವರಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಯಿಂದ ದಾನ ಮಾಡಿ. ಮಹಾಶಿವನ ಕೃಪೆಯಿಂದ ಈ ಒಂದು ರಾಶಿಯವರಿಗೆ ಒಂದು ಅದೃಷ್ಟವಾದಂಥ ಸಂಖ್ಯೆ 536. ಶಿವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಎಂದು ಪ್ರಾರ್ಥಿಸುತ್ತಾ, ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಒಂದು ಸಮಸ್ಯೆಯಲ್ಲಿ ಅನುಭವಿಸ್ತಾ ಇದ್ದೀರಿ, ಹಣಕಾಸಿನಲ್ಲಿ ತೊಂದರೆ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಆಸ್ತಿ ವಿಚಾರ, ಆರೋಗ್ಯದಲ್ಲಿ ತೊಂದರೆ, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನಮ್ಮ ವಿಳಾಸಕ್ಕೆ ಭೇಟಿ ಮಾಡಿ. ದೂರದವರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.